ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ರವಿಗೌಡ ಮಾತಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ದಿನ ವೀಡಿಯೋ ಮಾಡ್ತಾ ಇರೋದು ಅಂದರೆ, ನಮ್ಮ ಕಲಾಮಂದಿರದಲ್ಲಿ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವ ನಡೀತಾ ಇದೆ. ಅದರಿಂದ ಎಲ್ಲರೂ ತಪ್ಪದೇ ಬಂದು ಹಾಜರಾಗಿ ಚೆನ್ನಾಗಿ ಅದ್ಭುತವಾಗಿದೆ. ಹಾಗೆ ಪ್ರತಿಯೊಂದು ಐಟಮು ನೀವು ಮನೆಗೆ ಯೂಸ್ ಮಾಡುವಂಥದ್ದು ಕರಕುಶಲ ಐಟಮ್ಗಳಿಂದ ಹಿಡಿದು ಪ್ರತಿಯೊಂದು ಸಿಗ್ತಾಯಿದೆ. ಬಂದು ನೋಡಿ, ಚೆನ್ನಾಗಿದ್ರೆ ಬಂದು ಪರ್ಚೇಸ್ ಮಾಡಿ. ಹಾಗೆ ನಾಟಕಗಳನ್ನು ನೋಡಿ ಬನ್ನಿ. ಹಾಗೆ ಒಂದು ರೌಂಡ್ ನೋಡ್ಕೊಬಾರ್ದು ಒಳಗಡೆ ಏನೇನು ಸಿಗುತ್ತೆ ಅಂತ. ಇಲ್ಲಿ ಹೋಗ್ತಾ ಇದ್ದಂಥ ಪ್ರತಿಯೊಂದು ಐಟಮ್ಗಳು ಸಿಗ್ತಾಯಿದೆ. ಹಾಗೆ ನಿಮ್ಮ ಮನೆಗೆ ಯೂಸ್ ಮಾಡುವಂಥ ಗೃಹ ಬಳಕೆಯಂಥ ಐಟಮ್ಗಳೆಲ್ಲ ಸಿಗ್ತಾಯಿದೆ. ಹಾಗೆ ಫೋಟೋ ಫ್ರೇಮ್ ಆಗಿರ್ಬೋದು, ಪುಸ್ತಕ ಓದುವಂಥ ಗೆಳೆಯರು ಪುಸ್ತಕವನ್ನು ಕೊಂಡ್ಕೋಬೋದು. ಹಾಗೆ ನೋಡ್ತಾ ಇದ್ದಂಥ ಪ್ರತಿಯೊಂದು ಬಟ್ಟೆ ಇದೆ. ಅದಾದಮೇಲೆ ಮುಂದೆ ಹೋಗ್ತಾ ಒಂದು ಲೈವ್ ಆರ್ಟಿಸ್ಟ್ ಸ್ಕೆಚ್ ಬರ್ತಾಯಿದೆ. ತುಂಬ ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ನೋಡಿ ನೀವೇ ಹೇಗಿದೆ ಏನು ಅಂತ. ಏನು ಈ ಸ್ಕೆಚ್ ಮಾಡ್ತಾಯಿದ್ದಾರೆ, ಅವ್ರ ಹೆಸರು ರಾಜು ಅಂತ. ತುಂಬ ಅದ್ಭುತವಾಗಿ ಸ್ಕೆಚ್ ಮಾಡ್ತಾಯಿದ್ದಾರೆ. ಒಳ್ಳೆ ಚೆನ್ನಾಗಿದೆ. ಬಟ್ ನೋಡಿ, ಎಲ್ಲರೂ ಬಂದು ಸ್ಕೆಚ್ ಮಾಡ್ಸೋಂಗಿದ್ರೆ ಇಲ್ಲಿ ಬಂದು ಮಾಡಿಸಿ. ಮುಂದೆ ಬರ್ತಾ ಇರಲಿ, ಮುಂದೆ ನೋಡ್ಕೊಂಡು ಹೋಗೋಣ. ಇದೆಲ್ಲ ನೋಡಾಯಿತು. ಈಗ ಸ್ಕೆಚ್ ಹೇಗೆ ಫೋಟೋ ಬಂದಿದೆ ಅಂತ ನೋಡೋದ ಬನ್ನಿ. ನಿಮ್ಮ ಹೆಸರು? ರಾಜು. ನೀವೇನಾದರೂ ಈ ಥರ ಸ್ಕೆಚ್ ಮಾಡಿಸ್ಬೇಕು ಅಂತ ಇಷ್ಟಪಡ್ತೀರಾ? ಕೇವಲ 200 ರೂಪಾಯಲ್ಲಿ ನಿಮಗೆ ಈ ಥರ ಸ್ಕೆಚ್ಚನ್ನು ಮಾಡಿಕೊಡ್ತಾರೆ. ಇದು ನೀವು ಭಾನುವಾರ ಗಂಟ ಮಾತ್ರ ಲಭ್ಯ ಇರುತ್ತೆ. ಇಷ್ಟ ಆದರೆ ಮಾಡಿಸಿ. ಫೈನಲಾಗಿ ಸ್ಕೆಚ್ ಈ ಥರ ಬಂದಿದೆ. ತುಂಬ ಅದ್ಭುತವಾಗಿ ಬಂದಿದೆ. ನೋಡಿ, ಆ ಹುಡುಗಿ ಅಂತ ಫುಲ್ ಖುಷಿ ಆಗ್ಬಿಟ್ಟೈತೆ. ಕೂತಿದ್ದು ಮಾತ್ರ ಸಪ್ಪೆ ಕೂತಿತ್ತಷ್ಟೇ. ಈ ಫೋಟೋ ಕೊಟ್ಟಾದಮೇಲೆ ಆ ಹುಡುಗಿ ಸ್ಮೈಲ್ ಅಂತೂ ಚೆನ್ನಾಗಿ ಕೊಡ್ತು. ಬಟ್ ಈ ಫೋಟೋ ಹಾಕಿದಂತಹ ಈ ಆರ್ಟಿಸ್ಟ್ ಏನಿದ್ದಾರೆ, ತುಂಬ ಅದ್ಭುತವಾಗಿ ಮಾಡ್ತಾರೆ. ರಾಜರ್ ಸರಿ, ನೆಕ್ಸ್ಟ್ ಮುಂದಕ್ಕೆ ಹೋಗೋದ ಬನ್ನಿ. ಈಗ ನಾಟಕ ನೋಡೋಕ್ಕೆ ಹೋಗೋದ ಶುರು ಆಗ್ತಾಯಿದೆ. ಮುಂದೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ನಾಟಕ ಏನೋ ಶುರುವಾಗಿದೆ ಅನಿಸುತ್ತೆ. ಆಗಲೇ ಸೌಂಡ್ ಕೇಳಿಸುತ್ತೆ. ಬನ್ನಿ ಹೋಗಿ ನೋಡೋದ ಹೇಗೆ ನಡೀತಾ ಇದೆ ಅಂತ.
ನಯನ ಕೊಟ್ಟು ಕಳುಹಿಸಯ್ಯ ಕೈಯ ಮುಗಿವೆನು ಕಾಂತ ಕೈಯ ಮುಗಿವೆನು ಕಾಂತ ಕೈಯ ಅನ್ಯೋನ್ಯವಾಗಿಲ್ಲವೇ? ಅನ್ಯೋನ್ಯ ನೆಂಟರ ನಡುವೆ ಈ ಗಯನೇನು ನಮ್ಮ ಬಂಧುವೆ ಬಳಗವೇ? ಸುಭದ್ರಾ, ಈ ನಾಟಕವು ಕಲಾಮಂದಿರದ ಆವರಣದ ವನರಂಗದಲ್ಲಿ ನಡೀತಾ ಇದೆ. ಈ ನಾಟಕದ ಹೆಸರು ಕೃಷ್ಣಾರ್ಜುನ ಕಾಳಗ, ಯಕ್ಷಗಾನ ರೂಪದಲ್ಲಿದೆ. ತುಂಬ ಅದ್ಭುತವಾಗಿದೆ. ಜನನೂ ಹಾಗೆ ಸೇರಿದರು. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ ಮಹಾಮಹಿಮನಿಗೆ ಇಂದು ಯಕಶ್ಚಿತ್ ಬಂಡಗಯನದ ಬಲದಿಂದ ದ್ರೋಹ ಮಾಡುತ್ತಿದ್ದೀರಿ. ನಿಮ್ಮ ಛಲವೇ ನಿಮಗೆ ಮುಖ್ಯವಾದರೆ ನನಗೂ ನನ್ನ ಮಗುವಿಗೂ ಒಂದಿಷ್ಟು ವಿಷ ಕೊಡಿ ಸ್ವಾಮಿ. ಏನು ಮಾಡಬೇಕು? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಈ ಮುಂದಿನ ನಾಟಕ ಯಾವುದು ಅಂತ ನಾನು ತೋರಿಸಿದ್ದೀನಿ. ಅದಾದ ಮೇಲೆ ನಿಮಗೆ ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇದೆ, ಟಪಾನ್ ಗುಚ್ಚಿ.